ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹುರ್ತಿಯ ಗ್ರಾಮ ಒನ್ ಅರ್ಜಿ ಪ್ರಾರಂಭ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ನಿಮ್ಮ ಗ್ರಾಮಗಳಲ್ಲಿ ಸ್ವಂತ ಗ್ರಾಮ ಒನ್ ಸೆಂಟರನ್ನು ಓಪನ್ ಮಾಡಿ ಹಣ ಸಂಪಾದಿಸಿ. ಈಗಾಗಲೇ ನಿಮಗೆ ಗೊತ್ತಿದೆ, ಕರ್ನಾಟಕದ ಹಾಗೂ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಸೇವೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಪ್ರತಿ ಮನೆಗೂ ತಲುಪಿಸುವ ಉದ್ದೇಶದಿಂದಾಗಿ ಸರ್ಕಾರ ಈ ಒಂದು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಎನ್ನುವಂತಹ ಹೊಸ ಫ್ರಾಂಚೈಸಿನ ಪ್ರಾರಂಭ ಮಾಡಿದೆ. ಈಗಾಗಲೇ 2-3 ವರ್ಷ ಆಯಿತು. ಕರ್ನಾಟಕದಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಕೂಡ ನಿಮಗೆ ಗ್ರಾಮ ಒನ್ ಫ್ರಾಂಚೈಸಿ ಕಾಣುತ್ತೆ. ಸೊ ಅದೇ ರೀತಿಯಾಗಿ ಈಗಲೂ ಕೂಡ 2025ರಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಒಂದು ಗ್ರಾಮ ಒನ್ ಫ್ರಾಂಚೈಸಿ ಪಡೆದುಕೊಳ್ಳಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಸೊ ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಯಾವೆಲ್ಲ ಜಿಲ್ಲೆಯಲ್ಲಿ, ಯಾವೆಲ್ಲ ತಾಲೂಕುಗಳಲ್ಲಿ, ಯಾವೆಲ್ಲ ಗ್ರಾಮಗಳಿಂದ ಅರ್ಜಿಗಳನ್ನು ಸಲ್ಲಿಸಬಹುದು, ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಲೇಟ್ ಮಾಡೋದೇ ಬೇಡ. ಯಾಕಂದರೆ ತುಂಬ ದಿನಗಳಿಂದ ತುಂಬ ಜನ ವೇಟ್ ಮಾಡ್ತಾ ಇದ್ರು. ನೋಡಿ, ಇವಾಗ ನಾನು ನೇರವಾಗಿ ಗ್ರಾಮ ಒನ್ ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ನೋಟಿಫಿಕೇಷನ್ ಇನ್ನೂ ಕೊಟ್ಟಿಲ್ಲ, ಹಾಗೂ ಅವರ ಒಂದು ಟ್ವಿಟರ್ ಖಾತೆಯಲ್ಲೂ ಕೂಡ ಇದರ ಬಗ್ಗೆ ನೋಟಿಫಿಕೇಷನ್ ಕೊಟ್ಟಿಲ್ಲ. ಆದರೂ ಕೂಡ ಗ್ರಾಮ ಒನ್ ನೋಂದಣಿ ಷರತ್ತುಗಳನ್ನು ಸರಿಯಾಗಿ ನೋಡಿಕೊಳ್ಳಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಹಾಗೂ ಇದರ ಬಗ್ಗೆ ಆಲ್ರೆಡಿ ತುಂಬ ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಏನಿದೆ ಇಲ್ಲಿ ಫ್ರಾಂಚೈಸಿ ಮಾದರಿ ಅಂತ ಬರುತ್ತೆ. ಇದರ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನೋಂದಣಿ ಅಂತ ಕೊಟ್ಟರೆ ಇಲ್ಲಿ 100% ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಹಾಕಿ ವ್ಯಾಲಿಡ್ OTP ಅಂತ ಕೊಟ್ಟಾಗ 100% ಈ ಪೇಜ್ ನಿಮಗೆ ಅಪ್ಲೈ ಮಾಡೋಕ್ಕೆ ಓಪನ್ ಆಗುತ್ತೆ. ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮ್ ಓಪನ್ ಆದರೆ ಯಾವ ಜಿಲ್ಲೆ ನಿಮ್ಮದು ಸೆಲೆಕ್ಟ್ ಮಾಡಿ, ಅಲ್ಲಿ ತಾಲೂಕು ಸೆಲೆಕ್ಟ್ ಮಾಡಿ, ಅಲ್ಲಿ ನಿಮ್ಮ ಗ್ರಾಮ ಬರುತ್ತೆ. ಅಲ್ಲಿ ಏನಾದರೂ ಆ ಗ್ರಾಮ ಇದ್ದರೆ ಆ ಗ್ರಾಮದಲ್ಲಿ ಗ್ರಾಮ ಒನ್ ಫ್ರಾಂಚೈಸಿಗೆ ಅರ್ಜಿ ಆಹ್ವಾನ ಆಗಿದೆ ಎಂದರ್ಥ. ಸೊ ನೀವು ತುಂಬ ಸುಲಭವಾಗಿ ಅರ್ಜಿ ಸಲ್ಲಿಸ್ಬೋದು. ಈಗಾಗಲೇ ಈ ಒಂದು ಪೇಜ್ ಓಪನ್ ಆಗ್ತಾ ಇದೆ ಅಂದರೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಸೊ ಇಲ್ಲಿ ಅನೇಕ ಜಿಲ್ಲೆಗಳು ಕೊಟ್ಟಿದ್ದಾರೆ, ನೋಡ್ಬೋದು. ಈ ಎಲ್ಲ ಜಿಲ್ಲೆಗಳಲ್ಲಿ ಯಾವ ಒಂದು ಗ್ರಾಮದಲ್ಲಿ ಗ್ರಾಮ ಒನ್ ಫ್ರಾಂಚೈಸಿ ಖಾಲಿ ಇದೆ ಆ ಒಂದು ಜಾಗದಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ಒಟ್ಟು 31 ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಈ ಒಂದು ಅರ್ಜಿ ಸಲ್ಲಿಸುವವರು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಓದಿಕೊಳ್ಳಿ, ಅರ್ಹತೆ ಓದಿಕೊಳ್ಳಿ. ನಿಮ್ಮ ಹತ್ರ ಒಂದು ಕಂಪ್ಯೂಟರು ಹಾಗೂ PUC ಪಾಸ್ ಆಗಿದ್ದರೆ ಸಾಕು, ಅಥವಾ 10th ಪಾಸ್ ಆಗಿದ್ದರೆ ಸಾಕು. ನಿಮ್ಗೆ ಹತ್ರ 1 ರಿಂದ 2 ಲಕ್ಷ ಬಂಡವಾಳದ ಸಾಮರ್ಥ್ಯ ಇರಬೇಕಂತಾರೆ. ಆ ರೀತಿ ಏನಿಲ್ಲ, ನಿಮ್ಮ ಹತ್ರ ಒಂದು ಅಂಗಡಿ ಇದ್ದರೆ ಸಾಕು. ಆ ಅಂಗಡಿಯಲ್ಲಿ ನೀವು ನಿಮ್ಮ ಒಂದು ಕಂಪ್ಯೂಟರ್, ಪ್ರಿಂಟರ್ ಹಾಗೂ ಬಯೋಮೆಟ್ರಿಕ್ ಸ್ಕ್ಯಾನರ್ ಹಾಗೂ ಒಂದು 4 ಚೇರು ಹಾಗೂ ಕೂಡೋಕ್ಕೆ ಟೇಬಲು ಹಾಗೂ ಕಸ್ಟಮರ್ಸ್ಗೆ ನೀರಿನ ವ್ಯವಸ್ಥೆ, ಇವುಗಳನ್ನೆಲ್ಲ ನೀವು ಮಾಡಿದ್ರೆ ನಿಮಗೆ 100% ಗ್ರಾಮ ಒನ್ ಫ್ರಾಂಚೈಸಿ ಸಿಗುತ್ತೆ. ಸೊ ಈ ಒಂದು ಪೇಜನ್ನು ಲಾಗಿನ್ ಆಗಿ, ಇದರ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ಪೇಜ್ ಲಾಗಿನ್ ಆಗಿ ನೀವು ಇಲ್ಲಿ ನೋಂದಣಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅರ್ಥ ಆಗುತ್ತೆ ಯಾವ ಜಿಲ್ಲೆಯಲ್ಲಿ ಈ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ, ಯಾವ ಗ್ರಾಮದಲ್ಲಿ ಖಾಲಿ ಇದ್ದಾವೆ ಅಂತ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಸೊ ನನ್ನ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೇನೆ, ಕ್ಲಿಕ್ ಮಾಡಿ ನೀವು ಕೂಡ ಅರ್ಜಿ ಸಲ್ಲಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.